ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಗಂಭೀರ ಆರೋಪ. ಹಣದ ಬೇಡಿಕೆ ಕಿರುಕುಳದ ವಿರುದ್ಧ ಲೋಕಾಯುಕ್ತ ಮೆಟ್ಟಿಲೇರಿದ ಕೆಆರ್ಎಸ್ ಮುಖಂಡ. ಜಿಲ್ಲೆಯಲ್ಲಿ ಪಿಎಚ್ಸಿ ಯುಎಚ್ಸಿ ಯೋಜನೆ ಅಡಿ ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ಅಧಿಕಾರಿಗಳಿಂದ ನಿರಂತರ ಹಣದ ಬೇಡಿಕೆ, ಬೆದರಿಕೆ ಹಾಗೂ ಮಾನಸಿಕ ಕಿರುಕುಳ ನಡೀತಾ ಇದೆ ಎಂಬ ಗಂಭೀರ ಆರೋಪಗಳು ಇದೀಗ ಲೋಕಾಯುಕ್ತದ ಮೆಟ್ಟಿಲೇರಿದೆ. ಕೆಆರ್ಎಸ್ ಪಕ್ಷದ ಯಾದಗಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ನಿಜಲಿಂಗಪ್ಪ ಪೂಜಾರಿ ಅವರು ಈ ಕುರಿತು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರಿಗೆ ಅಧಿಕೃತ ದೂರು ಸಲ್ಲಿಸಿದ್ದು, ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಒಳಗಿನ ವ್ಯವಸ್ಥಿತ ಭ್ರಷ್ಟಾಚಾರವನ್ನ ಬಯಲಿಗೆಳೆದಿದ್ದಾರೆ. ಜಿಲ್ಲಾ ಕಾರ್ಯಕ್ರಮ ಸಂಯೋಜಕ ಪರಮೇಶ್ವರ, ಸಮುದಾಯ ಆರೋಗ್ಯ ಅಧಿಕಾರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಹಾಗೂ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಯೋಜನೆ ಅಡಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಂದ ಹಣದ ಬೇಡಿಕೆ ಇಡಲಾಗ್ತಾ ಇದ್ದು, ಒಪ್ಪದವರಿಗೆ ಕಿರುಕುಳ ಕೊಡಲಾಗ್ತಾ ಇದೆ ಎಂಬುದು ದೂರಿನ ಮುಖ್ಯ ಅಂಶವಾಗಿದೆ. ಈ ಸಂಬಂಧ ಈಗಾಗಲೇ ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯಾಧಿಕಾರಿ, ಯುಎಚ್ಸಿ ಪ್ರೋಗ್ರಾಂ ಉಪನಿರ್ದೇಶಕರು, ಜಿಲ್ಲಾ ಆಯುಷ್ ಅಧಿಕಾರಿ ಇವರ ಗಮನಕ್ಕೆ ಅನೇಕ ಬಾರಿ ದೂರು ಕೊಟ್ಟರೂ ಕೂಡ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ನಿಜಲಿಂಗಪ್ಪ ಪೂಜಾರಿ ಆರೋಪಿಸಿದ್ದಾರೆ. ವಿಚಾರಣೆಗಾಗಿ ಡಾಕ್ಟರ್ ಎಂಎಸ್ ಪಾಟೀಲ್ ಅವರನ್ನ ನೇಮಿಸಿ ಸಮುದಾಯ ಆರೋಗ್ಯ ಅಧಿಕಾರಿಗಳಿಂದ ಲಿಖಿತ ದೂರುಗಳು ಹಾಗೂ ಫೋನ್ ಪೇ ಸ್ಲಿಪ್ಗಳು ಸಂಗ್ರಹಿಸಲಾಗಿದ್ದರೂ ಕೂಡ ವಿಚಾರಣಾ ವರದಿಯನ್ನ ಉದ್ದೇಶಪೂರ್ವಕವಾಗಿ ಮೇಲಾಧಿಕಾರಿಗಳಿಗೆ ಸಲ್ಲಿಸದೆ ವಿಳಂಬ ಮಾಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದರಿಂದ ಬೇಸತ್ತಿರುವ ನಿಜಲಿಂಗಪ್ಪ ಪೂಜಾರಿ ಹಲವು ಸಂಘ ಸಂಸ್ಥೆಗಳು ದೂರು ಕೊಟ್ಟರೂ ಕೂಡ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದಿರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಆದ್ದರಿಂದ ಲೋಕಾಯುಕ್ತರು ತಕ್ಷಣ ಹಸ್ತಕ್ಷೇಪ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಇವತ್ತು ವಿಷಯ ಏನೆಂದರೆ, ಇವತ್ತು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಬಂದಿದ್ದೇವೆ, ಯಾದಗಿರಿ ಜಿಲ್ಲೆಗೆ. ಇವತ್ತೇನೆಂದ್ರೆ, ನಮ್ಮ ಜೊತೆಯಲ್ಲಿ ಅನುರಾಧ ನಾಗರಬಂಡ ಇವರು ಮಹಿಳಾ ಪ್ರಧಾನ ಕಾರ್ಯದರ್ಶಿ ಮತ್ತು ಕತ್ತಲ್ ಸಾಬು ಇವರು ಒಡಿಗೇರ ತಾಲೂಕಾ ಅಧ್ಯಕ್ಷರು ಮತ್ತು ಚಾಂದ್ ಪಾಷಾ ಯುವ ಘಟಕದ ಅಧ್ಯಕ್ಷರು. ಇವತ್ತು ವಿಷಯ ಏನೆಂದರೆ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಈ ಭ್ರಷ್ಟ ನೀಚ ಅಧಿಕಾರಿಗಳಿಂದ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಂದಂತ ವಿಶೇಷ ಅನುದಾನದಲ್ಲಿ ಇವತ್ತು ಜನರಿಗೆ, ಯಾದಗಿರಿ ಜಿಲ್ಲೆಯ ಜನರಿಗೆ ಒಳ್ಳೆ ಆರೋಗ್ಯ ಕೊಡಬೇಕಂತೇಳಿ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಒಂದಿಷ್ಟು ವ್ಯವಸ್ಥಿತವಾಗಿ ಸುಭಿಕ್ಷಿತವಾಗಿ ಇಲ್ಲಿನ ಜನರು ಆರೋಗ್ಯವಾಗಿರಲಿ, ನೆಮ್ಮದಿಯಿಂದ ಇರಲಿ ಅಂತೇಳಿ ಬಹಳಷ್ಟು ಜನ ಅಭಿಪ್ರಾಯಪಟ್ಟಿದ್ರು. ಆದರೆ ಇದು ವಿರುದ್ಧವಾಗಿ ಅಲ್ಲಿನ ಭ್ರಷ್ಟಾಧಿಕಾರಿಗಳಿಂದ ಲೂಟಿಯಾಗಿದೆ, ಕೋಟಿಗಟ್ಟಲೆ ಲೂಟಿಯಾಗಿದೆ. ನೀವೇ ನೋಡ್ಬೋದು, ಎಲ್ಲ ಪೇಪರ್ಗಳವ. ಈ ರೀತಿ 3 ಅಧಿಕಾರಿಗಳಿಂದ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ನಮ್ಮ ಆರೋಗ್ಯ ಇಲಾಖೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಮಟ್ಟ ಹಾಕಲು ಇವತ್ತು ಕೆಆರ್ಎಸ್ ಪಕ್ಷ ಹಣ ತೊಟ್ಟು ಜಿಲ್ಲೆಯಲ್ಲಿ ಬಹಳಷ್ಟು ರೀತಿಯ ಒಂದು ಇನ್ನಿತರ, ಮೊದಲು ನಮ್ಮ ಕತ್ತಲ್ ಸಾಬ್ ಅವರು ಇಲ್ಲಿ ಹೈವೇ ರೋಡ್ ಸಂಬಂಧ 3 ಟ್ರ್ಯಾಪ್ ಮಾಡಿದ್ವಿ ಲೋಕಾಯುಕ್ತ ರೆಡ್ ಹ್ಯಾಂಡ್ ಆಗಿ. ಅದೇ ರೀತಿಯಾಗಿ ಇವಾಗನು ಈ ಭ್ರಷ್ಟ ಅಧಿಕಾರಿಗಳಿಗೆ ನಾವು ಸದೆ ಬಡಿಬೇಕು ಮತ್ತು ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಮತ್ತು ಅನಾರೋಗ್ಯಸ್ಥರಿಗೆ ನ್ಯಾಯ ಕೊಡಬೇಕು ಮತ್ತು ಸುವ್ಯವಸ್ಥಿತವಾಗಿ ಬಹಳಷ್ಟು ಅಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಬೇಕಂತೇಳಿ ನಾವು ಬಹಳಷ್ಟು ಪ್ರಯತ್ನ ಮಾಡಕತ್ತೀವಿ. ಅದೇ ರೀತಿಯಾಗಿ ನಮ್ಮ ರಫೀಕ್ ಪಟೇಲ್ ಅವರ ಯಾದಗಿರಿ ನ್ಯೂಸ್ದವರು ಇವ್ರನ್ನು ಬಹಳಷ್ಟು ಸಲ ನಮಗೂ ಕರೆದಿದ್ರು. ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ, ಅಂತ ವ್ಯವಸ್ಥೆಯನ್ನು ಸರಿಪಡಿಸಬರಿ ಅಂತ ಹೇಳಿದ್ರು. ಆದ್ರೆ ನಮ್ಗೆ ಯಾವುದೇ ರೀತಿಯಾದಂತ ದಾಖಲೆಗಳು ಇರಲಿಲ್ಲ. ಇವತ್ತು ದಾಖಲೆಗಳು ಸಿಕ್ಕವ. ಮೊನ್ನೆ ಒಂದು 8 ದಿನದಿಂದ ನಮ್ಮ ಜಿಲ್ಲೆಗೆ BS ಪಾಟೀಲ್ ಅವರು, ಕರ್ನಾಟಕ ಲೋಕಾಯುಕ್ತರು ಮತ್ತು ರಾಮಕಾಂತ್ ಚವ್ಹಾಣ್ ಸರ್ ಅವರು ಬಂದಿದ್ರು. ಅವರ ಸಮ್ಮುಖದಲ್ಲಿ ಕಂಪ್ಲೇಂಟ್ ಕೊಟ್ಟಿವಿ. ಇವತ್ತೇನಾದ್ರೆ ನಮ್ಮ ಯಾದಗಿರಿ ಜಿಲ್ಲೆಯ ಪೊಲೀಸ್ ಸ್ಟೇಷನ್ಗೆ ಬಂದಿವಿ. ಅವರಿಗೆ 1-2 ಫಾರಂ ತುಂಬಿ ಫೈಲ್ ಮೂವ್ ಮಾಡ್ಬೇಕಂತ ಹೇಳಿ ಅವ್ರು ಹೇಳಿದಾಗ ಇವತ್ತು ನಾವಾಗ್ಲಿ ನಮ್ಮ ತಂಡ ಆಗ್ಲಿ ಬಂದಿವಿ. ಮುಂದೆ ಭ್ರಷ್ಟರೇ ಯಾದಗಿರಿ ಜಿಲ್ಲೆಯಲ್ಲಿ ನೀವು ಮಾಡಿದಂತ ಕರ್ಮ ಯಾರು ಇದು ಮುಚ್ಚೋಗ್ತದಂತೇಳಿ ತಿಳ್ಕೋಬಹುದು. ಆದರೆ ಮುಚ್ಚೋಗೋದಿಲ್ಲ. ಇದು 2022ರಿಂದ ನಡೆದಿರ್ತಕ್ಕಂಥ ಹಗರಣ ಇವತ್ತು ಬೆಳಕಿಗೆ ಬಂದದ. ಇವತ್ತು 2026 ಇನ್ ಮುಂದೆ ಇವತ್ತು ನಮ್ಗೆ ಯಾರು ನಾವು ತಿಂದ್ರೆ ಯಾರು ಗೊತ್ತಾಗೋದಿಲ್ಲ ಅನ್ಬಹುದು. ಆದ್ರೆ ಇವತ್ತು ಸತತ ಪ್ರಯತ್ನದಿಂದ ಬಹಳಷ್ಟು ಮೇಲ್ಮನವಿಗಳು ಹಾಕಿ ಇವೆಲ್ಲ ತಿಳ್ಕೊಂಡಿವಿ. ಮಾಹಿತಿ ತಕ್ಕಿನಾಗ ಬಹಳಷ್ಟು ನಮ್ಗೆ ಬಹಳಷ್ಟು ಒತ್ತಡಗಳು ಅವು ಇವು ಸುಡುಗಾಡ ಬಂದ್ರು ಅಂಜಿಲ್ಲ. ಇವತ್ತು ಭ್ರಷ್ಟಾಚಾರ ತೊಲಗಬೇಕು, ಸಮಾನತೆ ಬರಬೇಕು, ಜಿಲ್ಲೆಯ ಜನರು ಸ್ವಾಭಿಮಾನದಿಂದ ಬಾಳಿ ಬದುಕಬೇಕನ್ನೋದು ನಮ್ಮ ಕೆಆರ್ಎಸ್ ಪಕ್ಷದ ತತ್ವ ಸಿದ್ಧಾಂತದ ಆಧಾರದ ಮೇಲೆ ನಾವು ಯಾವುದೇ ಅಂಕ ಅಂಜದೆ ಅಳಕದೆ ಮುಂದುಗ್ಗುತ್ತಾ ಇವತ್ತು ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಕತ್ತೀವಿ, ಗಟ್ಟಿಮುಟ್ಟಾದಂತ ಕೆಲಸಗಳು ಮಾಡಕತ್ತೀವಿ. ಯಾವುದೇ ರೀತಿಯಾದಂತ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ನೇರವಾಗಿ ಭ್ರಷ್ಟ ಅಧಿಕಾರಿಗಳನ್ನು ಸದೆ ಬಡಿಯಕತ್ತೀವಿ ಲೋಕಾಯುಕ್ತವನ್ನು ನಂಬಿ. ಈಗ
ಮುಂದಿನ ವಿಚಾರ ಲೋಕಾಯುಕ್ತರಿಗೆ ಭೇಟಿಯಾಗಿ. ಜಿಲ್ಲೆಯ ಆರೋಗ್ಯ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರದ ವಾಸನೆ ಹರಡುತ್ತಿರುವ ಈ ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದು ಲೋಕಾಯುಕ್ತ ತನಿಖೆಯತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.